ಫೆಬ್ರವರಿ 19, 2026ರಿಂದ ಮುಸ್ಲಿಂ ಸಮಾಜದ ಪವಿತ್ರ ರಂಜಾನ್ ತಿಂಗಳು ಪ್ರಾರಂಭವಾಗಿದ್ದು, ಈ ಸಮಯದಲ್ಲಿ ಪದೇ ಪದೇ ವಿದ್ಯುತ್ ವ್ಯತ್ಯಯ ಉಂಟಾಗುತ್ತಿದೆ. ಇದರಿಂದ ನೀರಿನ ತೊಂದರೆ ಹಾಗೂ ನಮಾಜ್ ಮಾಡಲು ತೊಂದರೆಯಾಗುತ್ತಿದ್ದು, ಇದಕ್ಕೆ ಬೇಸತ್ತ ಮಸ್ಜಿದುಲ್ ಅಮೀನ್ ಶಾಫಿ ಜಮಾತ್ ಆಡಳಿತ ಕಮಿಟಿ ಇವರ ವತಿಯಿಂದ ಮೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಅಬ್ದುಲ್ ಖಾದರ್, ಅನ್ವರ್ ಬಾಷಾ, ರಫೀಕ್, ಶರೀಫ್, ತುಫೇಲ್, ಹಿತಕರ್ ಜೈನ್, ಅಬ್ದುಲ್ ನಾಜೀರ್, ಅಜ್ಮತ್ ಅಲಿ ಖಾನ್ ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಯೋಜನೆ ಕುಡಿಯೋ ನೀರಿಗೂ ತೊಂದರೆ ಆಗುತ್ತೆ, ಜೊತೆಗೆ ಸಾಗರದ 1 ಲಕ್ಷ ಜನ ಕುಡಿಯೋ ನೀರಿಗೆ ಇದು ತೊಂದರೆ ಆಗುತ್ತೆ. ಈ ರೀತಿಯ ಜನಕ್ಕೆ ತೊಂದರೆ ಕೊಟ್ಟು ಇನ್ಯಾವುದೋ ಹಳ್ಳಿ ಕನೆಕ್ಷನ್ ಕೊಡೋಂಥ ವ್ಯವಸ್ಥೆ ಬೇಡ. ಈಗ ಏನಾಗಿದೆ, ಹರಿದ್ರಾವತಿ ಪಿಡಿಯಿಂದ ಆಗಿದೆ, ಆಮೇಲೆ ತುಮ್ರಿ ಬ್ಯಾಕ್ವರ್ಡಲ್ಲಿ ಆಗಿದೆ. ಅವುಗಳಿಂದ ಕಲೆಕ್ಷನ್ ಕೊಡೋದಕ್ಕೆ ಒಂದಿಷ್ಟು ನೀವು ಅದಕ್ಕೆ ರಾಜಕೀಯ ಪ್ರೆಷರ್ ತಗೊಳ್ಳಿ. ಬೇಕಾದ್ರೆ ನಮ್ಮ ಕೂಡ ಪ್ರೆಷರ್ ಹಾಕ್ತೀವಿ ಅಂತ ಹೇಳ್ರಿ, ಬೇಜಾರಿಲ್ಲ. ಈಗ ಕೆಲಸ ಮಾಡೋಕೆ ಅನುಕೂಲ ಆಗಂಗೆ ನಾವು ಪ್ರೆಷರ್ ಹಾಕ್ತೀವಿ ಬೇಕಾದ್ರೆ. ಆ ರೀತಿ ಮಾಡಿ ಜನಕ್ಕೆ ತೊಂದರೆ ಆಗ್ತಿದ್ದಂಗೆ, ಕುಡಿಯೋ ನೀರಿಗೆ ತೊಂದರೆ ಆಗ್ತಿದ್ದಂಗೆ ಇವರು ಇವತ್ತೇನು ರಂಜಾನ್ ಹಬ್ಬ ಆಚರಣೆ ಮಾಡ್ತಾರೆ, ಹಬ್ಬಕ್ಕೂ ಯಾವುದೇ ಹಬ್ಬ ಇದಾದ್ಮೇಲೆ ಯುಗಾದಿ ಬರುತ್ತೆ, ಯಾವ ಹಬ್ಬಕ್ಕೂ ತೊಂದರೆ ಆಗಬಾರ್ದು. ಸಾಗರದ 1 ಲಕ್ಷ ಜನ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ಈಗ ಬರೋದು ನಗರಸಭೆ ಎಲೆಕ್ಷನ್ ಬರ್ತಾ ಇದೆ, ಮುತ್ತಿಗೆ ಹಾಕಕ್ಕೆ ಹಿಡಿದ್ರೆ ಎಲ್ಲರೂ ಬಂದ್ಬಿಡ್ತಾರೆ ಈಗ ನಿಮ್ಮ ಹತ್ರ. ಅದು ಆಗಬಾರ್ದು. ನೀವು ಅದು ಆಗದಿದ್ದಂಗೆ AWR ಇವರು ಎಲ್ಲರೂ ಸೇರಿ ಯೋಚನೆ ಮಾಡಿ ಯಾವುದೇ ರೀತಿ ತೊಂದರೆ ಆಗ್ತಿದ್ದಂಗೆ, ಕುಡಿಯೋ ನೀರಿಗೂ ತೊಂದರೆ ಆಗ್ತಿದ್ದಂಗೆ. ಆಮೇಲೆ ಲೋಡ್ ಶೆಡ್ಡಿಂಗ್ ಇಲ್ಲ, ಯಾಕೆ ಮಾಡ್ತಾ ಇದ್ದೀವಿ? ನಮ್ಮಲ್ಲಿ ಇವತ್ತು ಇಡೀ ರಾಜ್ಯಕ್ಕೆ 35% ಕರೆಂಟ್ ಕೊಟ್ಟವರು ಸಾಗರ ತಾಲೂಕಿನ ಇದೇ ಶರಾವತಿ ನದಿಯು. ಈಗ ಅದರ ಮಧ್ಯೆ ಪಂಪ್ ಸ್ಟೋರೇಜ್ ಅಂತೇಳಿ ಮತ್ತೊಂದು ತಯಾರು ಮಾಡೋಕ್ಕೂ ಹೊಂಟಿದ್ದೀವಿ. ಅದರೊಳಗಿರೋ ಭರವಸೆ ನೋಡಿಬಿಟ್ರೆ ನಿಮಗೆ ರಸ್ತೆನೂ ಮಾಡಿಕೊಡ್ತೀವಿ, ಮೂಲಭೂತ ಸೌಲಭ್ಯ ಕೊಡ್ತೀವಿ, 24 ಗಂಟೆ ಕರೆಂಟ್ ಕೊಡ್ತೀವಿ, ಎಲ್ಲ ಭರವಸೆಗಳು. ಅದ್ರ ಒಂದು ಈಡೇರಲ್ಲ. ಯಾಕಂದ್ರೆ ಅಲ್ಲಿ ನೋಡಿದ್ರೆ ಗೊತ್ತಾ, ಪ್ರಾಜೆಕ್ಟೇ ಹಾಳು ಬಿದ್ದೋಗಿದೆ. ಹಂಗಿದ್ದ ಪರಿಸ್ಥಿತಿಲಿ ಈ ಥರ ತೊಂದರೆ ಆಗಬಾರ್ದು. ಈಗ ನಿನ್ನೆ ಒಂದು ಮೀಟಿಂಗ್ ಆಗಿದೆ, ಆ ಕಡೆ ಎಲ್ಲ ಸೇರಿ ಮುತ್ತಿಗೆ ಹಾಕ್ಬೇಕಿಲ್ಲ ಅಂತೇಳಿ. ಯಾಕಂದರೆ ವರದಳ್ಳಿ ಫೀಲ್ಡ್ ಇನ್ನೊಂದು ಕಡೆ ಕೊಟ್ಟು ಹದಗೆಡಿಸ್ತಾರೆ ಇವರು ಅಂತೇಳಿ. ಒಂದಾರು ಮಾದರಿಯಾದಂಥ ಒಂದು ಫೀಡರ್ ಇದ್ದರೆ ಒಂದು ಅಕ್ರಮ ಇಲ್ಲ. ನಿಮಗೆ ಗೊತ್ತಿದ್ದಂಗೆ ವರದಳ್ಳಿ ಫೀಡ್ರಲ್ಲಿ ಒಂದು ಅಕ್ರಮ ಇಲ್ಲ. ಪಕ್ಕದಲ್ಲಿ ಎಲ್ಲೆಲ್ಲಿದೆ ಅಂತ ನಾನು ಹೇಳಲ್ಲ, ಇದೇ ಇಲ್ಲಿಯವರು ಒಂದು ಆದೇಶ ಮಾಡಿದ್ದಾರೆ. ಅದು ಮುಖ್ಯ ಕಾರ್ಯದರ್ಶಿ, ಇಂಧನ ಕಾರ್ಯದರ್ಶಿಯವರ ಉಲ್ಲೇಖ ಮಾಡಿ, ಆಮೇಲೆ ಅಲ್ಲಿಯ ಇನ್ನೊಬ್ಬರು SC ಉಲ್ಲೇಖ ಮಾಡಿ ಒಂದು ಆದೇಶ ಮಾಡಿದ್ದಾರೆ. ಈ ಥರದ ಅಕ್ರಮಗಳನ್ನು ಕಂಟ್ರೋಲ್ ಮಾಡಿದ್ರೆ, ನಿನ್ನೆ ಯಾರೋ ಒಬ್ಬ ಭಾಷಣ ಮಾಡ್ತಾ ಹೇಳಿದ್ರು, ಇಷ್ಟು ಆ್ಯಪ್ಸು ಏನು ಎಲ್ಲ ಹೇಳ್ತಾ ಇದ್ರು. ಇದು SCದು ಪಾತ್ರ ಇದೆ. ನಾನೀಗ ಅದನ್ನೇನು ಹೇಳಕ್ಕೆ ಹೋಗಲ್ಲ. ಅವ್ಯವಹಾರದ ಬಗ್ಗೆ ಯಾವುದೇ ಈಗ ಹೇಳಕ್ಕೆ ಹೋಗಲ್ಲ. ನಮಗೆ ಸಾಗರ ನಗರಕ್ಕೆ 24 ಗಂಟೆ ಸರಿಯಾಗಿ ನೀವು ಕರೆಂಟ್ ಕೊಡಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಇವು ರಂಜಾನ್ ಹಬ್ಬಕ್ಕೂ ತೊಂದರೆ ಆಗಬಾರ್ದು, ಯುಗಾದಿಗೂ ತೊಂದರೆ ಆಗಬಾರ್ದು. ನಾನು ಹೇಳೋದು ಎಲ್ಲರೂ ಮನುಷ್ಯರೇ, ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಅದಕ್ಕೆ ಇವರು ಮನವಿ ಕೊಡ್ತಾ ಇದ್ದಾರೆ. ಇದು ಸಾಂಕೇತಿಕವಾಗಿ ಅವ್ರು ಇವತ್ತೇನು ಅಧಿಕಾರಕ್ಕೆ ಹೋಗಂಗಿಲ್ಲ, ಏನಿಲ್ಲ, ಉಪವಾಸದಾಗ ಬಂದಿಲ್ಲ. ಹಾಗಾಗಿ ಅದನ್ನು ಒಂದು ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ನೀವು ಕರೆಂಟನ್ನು ಸುಸೂತ್ರ ಕೊಡಬೇಕು. ಯಾವುದೇ ಕಾರಣಕ್ಕೂ ಈ ಫೀಡ್ರಿಂದ ಇನ್ನೊಂದು ಫೀಡ್ರಿಗೆ ಕೊಡಬಾರ್ದು. ಯಾಕಂದರೆ ಕುಡಿಯೋ ನೀರು ಎಮರ್ಜೆನ್ಸಿ, ಅದಕ್ಕೋಸ್ಕರ. ಕಡಿತಗೊಳಿಸುತ್ತಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮ ಗಮನಕ್ಕೆ ತರಗೊಳಿಸುವುದೇನೆಂದರೆ, ದಿನಾಂಕ 19/2/2026ರಿಂದ ಮುಸ್ಲಿಂ ಸಮಾಜದ ಪವಿತ್ರ ರಂಜಾನ್ ತಿಂಗಳು ಪ್ರಾರಂಭವಾಗಿದೆ. ಅಂದಿನಿಂದ ನಿಮ್ಮ ಇಲಾಖೆಯಿಂದ ಆಗಾಗ ವಿದ್ಯುತ್ ಕಡಿತಗೊಳಿಸುತ್ತಿದ್ದೀರಿ. ಮುಸ್ಲಿಂ ಸಮಾಜದವರು ಹಗಲು ಪೂರ್ತಿ ಉಪವಾಸವಿದ್ದು ಪ್ರತಿದಿನ 5 ಹೊತ್ತು ನಮಾಜಿನ ಸಮಯ ಹಾಗೂ ಪ್ರತಿದಿನ ರಾತ್ರಿ ರಂಜಾನ್ ತಿಂಗಳ ವಿಶೇಷ ನಮಾಜ್ ಇರುವ ಸಮಯದಲ್ಲಿ ವಿದ್ಯುತ್ ಕಡಿತಗೊಳಿಸುತ್ತಿದ್ದೀರಿ. ಮುಸ್ಲಿಂ ಬಾಂಧವರು ಹಗಲು ಉಪವಾಸವಿದ್ದು ರಾತ್ರಿ ವಿಶ್ರಾಂತಿ ಪಡೆಯುವ ಸಮಯ ಹಾಗೂ ಬೆಳಗ್ಗೆ 4ರಿಂದ 5 ಗಂಟೆ ಸಮಯ ಉಪವಾಸ ಪ್ರಾರಂಭಿಸುವ ಸಮಯಕ್ಕೆ ಸರಿಯಾಗಿ ಹಾಗೂ ಶುಕ್ರವಾರ ಮಸೀದಿಯಲ್ಲಿ ನಮಾಜ್ ಪ್ರಾರಂಭವಾಗುವ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಕಡಿತ ಮಾಡುತ್ತಲೇ ಇರುವುದರಿಂದ ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ದಿನಾಂಕ 19/2/2026ರಿಂದ ನಮ್ಮ ಪವಿತ್ರವಾದ ರಂಜಾನ್ ತಿಂಗಳು ಪ್ರಾರಂಭವಾಗಿದೆ. ಈ ತಿಂಗಳಲ್ಲಿ ನಮ್ಮ ಮುಸ್ಲಿಂ ಸಮುದಾಯದವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಹಾಗೂ ಪ್ರತಿ ಶುಕ್ರವಾರ ಮಧ್ಯಾಹ್ನ 1ರಿಂದ 2:30ರವರೆಗೆ ವಿನಾಕಾರಣ ವಿದ್ಯುತ್ ಕಡಿತಗೊಳಿಸದೆ ನಮಗೆ ಸಹಕರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.